ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಆಮೋಸನ ಗ್ರಂಥ, ದ ಬುಕ್ ಆಫ್ ಏಮೋಸ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ. ಆಮೋಸ್ ಅಂತ ಹೇಳಿದರೆ ಭಾರ, ಬರ್ಡನ್ಸಮ್, ಲೋಡ್, ಭಾರ, ಹೊರೆ. ಯಾವ ರೀತಿಯಾಗಿ ದೇವರಿಗೆ ತನ್ನ ಜನರ ವಿಷಯದಲ್ಲಿ ಅಥವಾ ನಮ್ಮ ಬಗ್ಗೆ ಒಂದು ಭಾರ ಇತ್ತು. ಆ ಭಾರವನ್ನು, ಭಾರ ಎಂಬ ಹೆಸರಿರುವಂಥ ಪ್ರವಾದಿಯ ಮುಖಾಂತರವಾಗಿ ದೇವರು ವ್ಯಕ್ತಪಡಿಸುವ ಆತನಾಗಿದ್ದಾನೆ. ಯಾವ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಪ್ರವಾದಿಗಳನ್ನು ದೇವರು ಕರೆಯುವಾಗ ಅವರ ಹೆಸರಲ್ಲಿಯೇ ಕೂಡ ಒಂದು ಸಂದೇಶ. ಏಷಾಯನು ಅಂದರೆ ರಕ್ಷಕನು ಅಥವಾ ರಕ್ಷಣೆ ಎಂಬುದಾಗಿ. ಯೆರೆಮೀಯನು ಅಂತ ಹೇಳಿದರೆ ಯೆಹೋವನು ಮೇಲಕ್ಕೆತ್ತುವನು ಎಂಬುದಾಗಿ. ಅದೇ ರೀತಿಯಾಗಿ ಯೆಹೆಜ್ಕೇಲನು ಅಂದರೆ ಯೆಹೋವನು ಬಲಪಡಿಸುವನು ಎಂಬುದಾಗಿ. ದಾನಿಯೇಲ್ ಅಂದರೆ ದೇವರು ನ್ಯಾಯವಂತನು, ನ್ಯಾಯ ತೀರಿಸುವನು. ಅದೇ ರೀತಿಯಾಗಿ ಹೋಶಿಯ, ಅದರಲ್ಲಿ ಕೂಡ ರಕ್ಷಣೆ, ರಕ್ಷಕ ಎಂಬ ಹೆಸರಿನ ಅರ್ಥವುಳ್ಳಂಥ ಪ್ರವಾದಿ. ಮತ್ತು ಯೋವೇಲ ಅಂತ ಹೇಳಿದರೆ ಯೆಹೋವನೇ ದೇವರು ಎಂಬ ಅರ್ಥವನ್ನು ಕೊಡುವಾತನು. ಅದೇ ರೀತಿಯಾಗಿ ಇಲ್ಲಿ ಆಮೋಸ್ ಅಂತ ಹೇಳ್ಬಿಟ್ಟು ನೋಡುವಾಗ ಅಂದರೆ ಭಾರದಿಂದ ಮಾತನಾಡುವಾತನು ದೇವರು ಭಾರವನ್ನು ಪ್ರವಾದಿಯ ಮುಖಾಂತರ ವ್ಯಕ್ತಪಡಿಸುವ ಆತನಾಗಿದ್ದಾನೆ. ಈ ಮೊದಲನೇ ಅಧ್ಯಾಯ ಆಮೋಸ್ ಗ್ರಂಥದಲ್ಲಿ ನೋಡುವಾಗ ದೇವರ ಮಾತಿನ 6 ಪರಿಣಾಮಗಳು, 6 ಇಫೆಕ್ಟ್ಸ್ ಆಫ್ ಗಾಡ್ ಸ್ಪೀಕಿಂಗ್. ದೇವರು ಮಾತನಾಡುವಾಗ, ದೇವರು ಪ್ರವಾದಿಸುವಾಗ ಅಥವಾ ದೇವರು ಗರ್ಜಿಸುವಾಗ ಅದರ ಪರಿಣಾಮಗಳು, ಅದರ ರಿಸಲ್ಟ್, ಅದರ ಕಾನ್ಸಿಕ್ವೆನ್ಸಸ್ ಏನಂತ ಹೇಳ್ಬಿಟ್ಟು ನೋಡುವಾಗ 6 ಸಂಗತಿಗಳನ್ನು ದೇವರು ಮಾತನಾಡುವಾಗ, ಯಾಕೆ ಮಾತಾಡ್ತಾನೆ, ಮಾತಾಡಿದರೆ ಏನಾಗ್ತದೆ ಯಾಕೆ ಮಾತಾಡ್ತಾನೆ, 6 ಕಾರಣಗಳು, ಯಾಕೆ ಮಾತನಾಡಿದರೆ ಏನಾಗ್ತದೆ, 6 ಪರಿಣಾಮಗಳು. ಆ ರೀತಿಯಾಗಿ ಮೊದಲನೇ ಅಧ್ಯಾಯ ಮತ್ತು ಆಮೋಸ್ ಗ್ರಂಥದಿಂದ ನಾವು ನೋಡಿಕೊಳ್ಳೋಣ. ಬನ್ರಿ. ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ, ಅಂದರೆ ಇಸ್ರಾಯೇಲಿನ ಅರಸನು ಯೋವಾಷನ ಮಗನೂ ಆದ ಯಾರೊಬ್ಬಾಮನ ಕಾಲದಲ್ಲಿ ಭೂಕಂಪಕ್ಕೆ 2 ವರ್ಷಗಳ ಮುಂಚೆ ನಡೆದಂಥ ಒಂದು ಘಟನೆ ಇದೆ. ಭೂಕಂಪ ಅಂತ ಹೇಳ್ಬಿಟ್ಟು ಆಮೋಸ್ 1:1 ಬರೆದಿದೆ. ಈ ಬಗ್ಗೆ ಸಭಾ ಪಿತೃಗಳಾಗಿರ್ತಕ್ಕಂಥ ಯೋಸೇಫಿಯಸ್ ಎಂಬ ಭಕ್ತನು ಬರೆಯುವಂಥದ್ದು ತನ್ನ ಗ್ರಂಥದಲ್ಲಿ 9ನೇ ಅಧ್ಯಾಯ 225ನೇ ವಚನ. ಅಂದರೆ ಅಷ್ಟೊಂದು ಪಾಯಿಂಟ್ಸ್ ಇಟ್ಕೊಂಡು ಬರೀತಾನೆ. 9ನೇ ವಾಲ್ಯೂಮ್ ಅಂತ ಹೇಳ್ಬೋದು, ಭಾಗ 225ನೇ ಅಂಶದಲ್ಲಿ ಯೋಸೇಫನು ಬರೆಯುವಂಥ ಈ ಭೂಕಂಪದ ಬಗ್ಗೆ ಏನಾಯಿತು ಅಂದರೆ, ಆ ಭೂಕಂಪ ಆದಾಗ ಅಲ್ಲಿದ್ದ ಪರ್ವತ ಕದಲು ಬಿಡ್ತಂತೆ. ಅರ್ಧ ಭಾಗ ಆ ಪರ್ವತ 4 ಫರ್ಲಾಂಗಷ್ಟು ದೂರ ಚಲಿಸಿಬಿಡ್ತು ಎಂಬುದಾಗಿ ತನ್ನ ಗ್ರಂಥದಲ್ಲಿ ಸಭಾ ಚರಿತ್ರೆಯಲ್ಲಿ ಬರೆದಿರುವ ಆತನಾಗಿದ್ದಾನೆ. ಅಷ್ಟೇ ಅಲ್ಲದೆ ಅರಸನ ತೋಟ ಅದು ಕೂಡ ಬಾಧಿಸಲ್ಪಟ್ಟಿದ್ದನ್ನು ಕುರಿತು, ಅಂದರೆ
ಆ ಕಾಲದಲ್ಲಿ ನಡೆದಂಥ ಘಟನೆಯನ್ನು ಹೇಳ್ತಾನೆ ರೀ. ಸರಿ, ಭೂಕಂಪಕ್ಕೆ 2 ವರ್ಷಗಳ ಮುಂಚೆ ತೆಕೋವದ ಕುರುಬರಲ್ಲಿ ಒಬ್ಬನಾದ ಆಮೋಸನಿಗೆ ಇಸ್ರಾಯೇಲಿನ ವಿಷಯವಾಗಿ ಕಂಡುಬಂದ ದೈವೋಕ್ತಿಯ ಬಗ್ಗೆ ನಾವು ನೋಡ್ತೇವೆ. ಹೌದು, ತೆಕೋವನ ಕುರುಬರಲ್ಲಿ ಒಬ್ಬನು ಆಮೋಸ್ ಕುರುಬನಾಗಿದ್ದ. ಆದರೂ ಕೂಡ ಅವನಿಗೆ ಇಸ್ರಾಯೇಲಿನ ವಿಷಯವಾಗಿ ಭಾರ ಇತ್ತು. ಯಾಕಂದರೆ ಆಮೋಸ್ ಅಂದರೆ ಭಾರ ಹೊಂದಿದವನು, ಭಾರ ಹೊತ್ತವನು. ಅವನಿಗೆ ಇಸ್ರಾಯೇಲ್ ಬಗ್ಗೆ, ದೇವ ಜನರ ಬಗ್ಗೆ ಒಂದು ಭಾರ ಇತ್ತಂತೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಯಾಕಂದರೆ ಫಿಲಿಪಿ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಪೌಲನು ಕೂಡ ನಿಮ್ಮನ್ನು ನಾನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ದೇವ ಜನರ ಭಾರವನ್ನು ಪೌಲನು ಹೊತ್ತಿದ್ದನು. ಹೌದು, ಹಳೆ ಒಡಂಬಡಿಕೆಯಲ್ಲಿ ಅವರಿಗೆ ದೇವ ಜನರ ಬಗ್ಗೆ ಒಂದು ಭಾರ ಇತ್ತು, ದೇವರ ವಾಕ್ಯದ ಭಾರ ಅವರಿಗಿತ್ತು. ಪೌಲನು ದೇವ ಸಭೆಯನ್ನೇ ತಾನು ಸ್ಥಾಪಿಸಿದ ತನ್ನ ಆತ್ಮಿಕ ಮಕ್ಕಳನ್ನೇ ತನ್ನ ಹೃದಯದಲ್ಲಿ ಇಟ್ಕೊಂಡು ಅವರಿಗೆ ಸಂದೇಶವನ್ನು ಕೊಡುವವನಾಗಿದ್ದಾನೆ. ಬೆಸ್ಟ್ ಸಂದೇಶ ಏನಂದರೆ, ಜನರನ್ನು ಮುಂದೆ ಇಟ್ಕೊಂಡು ಸಂದೇಶ ಕೊಡುವಂಥದ್ದು ಒಳ್ಳೆಯದೇ, ಆದರೆ ಜನರನ್ನು ಹೃದಯದಲ್ಲಿ ಇಟ್ಕೊಂಡು ಕೊಡುವಂಥ ಆ ಸಂದೇಶ ಬೈಬಲ್ ಆಧಾರಿತವಾದದ್ದು, ಆತ್ಮಿಕವಾದದ್ದು. ಸರಿ, ದೇವರು ಮಾತಾಡಿದರೆ ಆಗುವಂಥ, ಸಂಭವಿಸುವಂಥ 6 ಪರಿಣಾಮಗಳು ಅಥವಾ ದೇವರು ಮಾತನಾಡುವುದಕ್ಕೆ 6 ಕಾರಣಗಳು. ಮೊದಲನೇದಾಗಿ 1ನೇ ಅಧ್ಯಾಯ 2ನೇ ವಚನ ಆಮೋಸ್ ಗ್ರಂಥದಲ್ಲಿ ನಾವು ನೋಡುವಾಗ, ದೇವರು ಚಿಯೋನಿನಿಂದ ಆತನ ಕರುಣಾಸನ ಚಿಯೋನು, ಯೆರೂಸಲೇಮ್ ಆತನ ಸಮಾಧಾನ ಕ್ಷೇತ್ರ, ಹೌದು ಶಾಂತಿ ಆಸನ ಅಂತ ಹೇಳ್ಬೋದು. ಕರುಣಾಸನ ಚಿಯೋನು, ಶಾಂತಿ ಆಸನ ಯೆರೂಸಲೇಮು. ಅಲ್ಲಿಂದ ಆತನು ಮಾತನಾಡುವ ಆತನಾಗಿ ಇದ್ದಾನೆ, ಆತನು ಗರ್ಜಿಸುವ ಆತನಾಗಿದ್ದಾನೆ ಅಥವಾ ದನಿಗೈಯುವ ಆತನಾಗಿದ್ದಾನೆ. ಅಲ್ಲಿಂದ ಮಾತನಾಡುವಾಗ ಏನಾಗ್ತದೆ? ಮೊದಲನೇ ಪರಿಣಾಮ ಅದು 2ನೇ ವಚನದಲ್ಲಿ, ಕುರುಬರ ಕಾವಲುಗಳು ಗೋಳಿಡುವವು. ಅಂದರೆ ಒಂದು ಪರಿಣಾಮ, ಕುರುಬರ ಕಾವಲುಗಳು. ಅಲ್ಲಿ ಕೂಡ ಆ ದೇವರು ಮಾತನಾಡುವಾಗ ಪರಿಣಾಮ ಅಲ್ಲಿ ಬರುವಂಥದ್ದಾಗಿದೆ. ಹೌದು, ಇದು ಮೊದಲನೇ ಪರಿಣಾಮ. ಇದನ್ನು 2ನೇ ವಚನದಲ್ಲಿ ನೋಡ್ತೇವೆ. ಕರ್ಮೇಲ್ ಬೆಟ್ಟದ ತುದಿ ಕೂಡ ಒಣಗಿ ಹೋಗಿಬಿಡ್ತದೆ ಎಂಬುದಾಗಿ. ಇದು ದೇವಜನರ ಕ್ಷೇತ್ರದಲ್ಲಿ ನಡೆಯುವಂಥದ್ದು. ಆದರೆ ದೇವಜನರಲ್ಲದವರ ವಿಷಯದಲ್ಲಿ ದೇವರು ಏನು ಹೇಳ್ತಿದ್ದಾನೆ ನೋಡೋಣ ಬನ್ನಿರಿ. 3ನೇ ವಚನ, 1ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುವಾಗ, ದಮಸ್ಕಕ್ಕೆ ಯೆಹೋವನಿಂತೆನ್ನುತ್ತಾನೆ. ದಮಸ್ಕ, ಹಾಗಾದರೆ ದಮಸ್ಕ ಅಂತ ಹೇಳುವಾಗ ಯಹೂದ್ಯರಲ್ಲದವರ, ತನ್ನ ಜನರಲ್ಲದವರ ಅಥವಾ ಅವಿಶ್ವಾಸಿಗಳಾದಂಥ ಜನರ ಹತ್ರ ದೇವರು ಮಾತನಾಡ್ತಾನೆ. ಯಾಕೆ ದೇವರು ಮಾತನಾಡ್ತಿದ್ದಾನೆ? ಅಷ್ಟುವರೆಗೆ ದೇವರು ಸುಮ್ಮನೆ ಇದ್ದುಬಿಟ್ರು ಇವ್ರ ಬಗ್ಗೆ, ದಮಸ್ಕದವ್ರ ಬಗ್ಗೆ. ಈಗ ಯಾಕೆ ದೇವರು ಮಾತಾಡಬೇಕು? ಯಾಕೆ ಅಂತ ಹೇಳಿದ್ರೆ ಒಂದು ಕಾರಣ ದೇವರು ಕೊಟ್ಟಿದ್ದಾನೆ. ಅದೇನಂತ ಹೇಳಿದ್ರೆ, ಅದೇ 3ನೇ ವಚನದ 2ನೇ ಭಾಗದಲ್ಲಿ ಅದೇನೆಂದರೆ, ಗಿಲ್ಯಾದನ್ನು ಕಬ್ಬಿಣದ ಹಂತಿ ಕುಂಟೆಗಳಿಂದ ಒಕ್ಕಿ ನುಗ್ಗು ಮಾಡಿತಷ್ಟೇ. ಅಂದರೆ ಆ ಬೌಂಡ್ರಿ ದೇವರು ತನ್ನ ಜನರಿಗೆ ಕೊಟ್ಟಂಥದ್ದನ್ನು ಇವರು ಸ್ವಲ್ಪ ಮುಂದೆ ಬಂದು ಅದನ್ನು ವಶಪಡಿಸ್ಕೊಳ್ತಾರಲ್ಲ, ಆ ಕಾರಣದಿಂದ ದೇವರಿಗೆ ಮಾತನಾಡಬೇಕಾಯಿತು. ಅಷ್ಟನಕ್ಕೆ ಸುಮ್ಮನಿದ್ರು ದೇವರು. ಅವರು ವಯಲೇಟಿಂಗ್ ದ ಪ್ರೈವಸಿ, ಅವರಿಗಾಗಿ ಸ್ವಂತಕ್ಕೆ ಆ ಆಸ್ತಿಯಲ್ಲಿ ಅವರು ಮೇರೆ ದಾಟಿದ್ರು ಅಂತ ಹೇಳಿಬಿಟ್ರು. 3ನೇದಾಗಿ ನಾವು ನೋಡುವಾಗ 6ನೇ ವಚನದಲ್ಲಿ, ಗಾಜವು ಯೆಹೋವನಿಂತೆನ್ನುತ್ತಾನೆ. ಗಾಜ, ಈಗಾಗಲೇ ದಮಸ್ಕದ ಹತ್ರ ದೇವರು ಮಾತಾಡಿದ್ರು. ಈಗ
ಗಾಜದ ಹತ್ರ ಮಾತಾಡ್ತಾರೆ. ಅವರು ಮಾಡಿದ ದ್ರೋಹ 3-4 ಎಷ್ಟಾಗಲಿ ಒಟ್ಟು ಅವರು ದ್ರೋಹ ಮಾಡಿದರು. ಇವರು ಮಾಡಿದ ದ್ರೋಹ ಏನು, ದಮಸ್ಕದವರು ಅದೇನಂತ ಹೇಳಿದ್ರೆ ಸ್ವಲ್ಪ ಅವರು ಕುಂಟೆಗಳಿಂದ ಒಕ್ಕಿ ನುಗ್ಗು ಮಾಡಿತಂತ ಹೇಳಿದ್ರೆ ಅವರು ವಶಪಡಿಸ್ಕೊಂಡ್ರು. ಬೇರೆಯವರ ಆಸ್ತಿ ಜಮೀನು ಅವ್ರು ತಕ್ಕೊಂಡ್ರು. ಸ್ವಲ್ಪ ಮಟ್ಟಿಗೆ, ಪೂರ್ತಿಯಾಗಿ ತಗೊಳ್ಳಿಲ್ಲ, ಸ್ವಲ್ಪ ಮಟ್ಟಿಗೆ ತಕ್ಕೊಂಡ್ರು ಅಂತ ದೇವರು ಹೇಳ್ತಾರೆ. ಈ ಕಾರಣದಿಂದ ಬೆಂಕಿಯನ್ನು ಸುರಿಸುವೇನಂತ 4ನೇ ವಚನದಲ್ಲಿ. ಅದೇ ರೀತಿಯಾಗಿ ಗಾಜವು ಏನು ಮಾಡಿದೆ ನೋಡೋಣ ಬನ್ನಿರಿ. ಗಾಜ ಮಾಡಿದ್ದೇನೆಂದರೆ 6ನೇ ವಚನದಲ್ಲಿ ಜನರನ್ನು ಸೆರೆ ಹಿಡಿದಿತ್ತು. ಜನರನ್ನು ಸೆರೆ ಹಿಡಿಯೋದು ಅಂತ ಹೇಳುವಾಗ, ಹೌದು, ಸರಪಣಿಯಿಂದ ಸೆರೆ ಹಿಡಿದು ಅವರನ್ನು ಇಟ್ಟುಕೊಂಡಂಥ ಅಥವಾ ಅವರನ್ನು ಶಿಕ್ಷಿಸಿದಂಥ ರಾಜಕೀಯ ಕಾರಣಗಳು ಇರ್ಬೋದು. ಆದರೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಜನರನ್ನು ಸೆರೆ ಹಿಡಿಬೋದಂದರೆ, ನನ್ನ ಮಾತು ನೀನು ಕೇಳಲೇಬೇಕು, ನನ್ನ ಮಾತಿನ ಪ್ರಕಾರ ನೀನು ನಡ್ಕೊಳ್ಳೇಬೇಕು ಎಂಬುದಾಗಿ ಬಹಳ ಒತ್ತಾಯಪೂರ್ವಕವಾಗಿ ಜನರ ಮೇಲೆ, ಕೆಲವು ಸಾರಿ ನ್ಯಾಯವಾಗಿ, ಕೆಲವು ಸಾರಿ ಅನ್ಯಾಯವಾಗಿ, ಆ ರೀತಿಯಾಗಿ ಒಟ್ಟು ಜನರಿಗೆ ಸ್ವತಂತ್ರ ಕೊಡದಂಥ ರೀತಿಯಲ್ಲಿ, ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ಆಗ್ಬೋದು ಅಥವಾ ಸಭೆಯಲ್ಲಿ ಆಗ್ಬೋದು, ಜನರಿಗೆ ಸ್ವತಂತ್ರವನ್ನು ಕೊಡದೆ ನಿಯಂತ್ರಿಸಿ ಕಂಟ್ರೋಲ್ ಮಾಡಿ ದಬ್ಬಾಳಿಕೆ ಮಾಡುವಂಥದ್ದು ಕೂಡ ಒಂದು ವಿಧವಾದ ಸೆರೆ ಹಿಡಿಯುವ ಅನುಭವ. ಈ ಗಾಜ ಸೆರೆ ಹಿಡಿದು ಏದೋಮಿಗೆ ವಶ ಮಾಡಿತಂತೆ. ಆದ ಕಾರಣ ದೇವರು ಹೇಳುವಂಥದ್ದು ಬೆಂಕಿ. ಪ್ರತಿ ಬಾರಿ ದೇವರು 2 ವಿಷಯ ಹೇಳ್ತಾರೆ. ಒಂದು, ನಿಮಗೆ ಬೆಂಕಿ. 2ನೇದು, ನಿಮ್ಮ ನಾಯಕರಿಗೆ ನಾಶ. ನಾಯಕರಿಗೆ ಅರಮನೆಗಳನ್ನು ಅಂತ ಹೇಳುವಾಗ ನಾಯಕರಿರುವಂಥ ಸ್ಥಳಗಳನ್ನು ದೇವರು ಹೌದು ಅದರಿಂದ ಬಾಧಿಸಲ್ಪಡುವುದು ಎಂಬುದಾಗಿ. ಸರಿ, 3 ಆಯಿತು. 4ನೇದಾಗಿ, ಒಂದೊಂದು ದೇಶವನ್ನು ನಾವು ನೋಡ್ಕೊಂಡು ಬಂದಾಗ ಒಂದೊಂದು ದೇಶದಲ್ಲಿ ದೇವರು ಗರ್ಜಿಸ್ತಾನೆ ಅಥವಾ ದೇವರು ಮಾತನಾಡ್ತಾನೆ. ಯಾಕೆ ಮಾತನಾಡ್ತಾನೆ ಅನ್ನುವುದಕ್ಕೂ ಕಾರಣ ಕೂಡ ಇದೆ. ನೋಡೋಣ ಬನ್ನಿರಿ. 9ನೇ ವಚನದಲ್ಲಿ ತೂರ್ ಪಟ್ಟಣದ ಬಗ್ಗೆ ದೇವರು ಯಾಕೆ ಮಾತಾಡಿದ್ರಂತ ಹೇಳ್ಬಿಟ್ಟು ನೋಡುವಾಗ ಭಾಳ ವಿಚಿತ್ರವಾದಂಥ ಒಂದು ಕಾರಣ ದೇವರು ಕೊಡ್ತಾರೆ. ಅದೇನಂತ ಹೇಳಿದ್ರೆ, ಅದು ಅಂತೇಳಿದ್ರೆ ತೂರ್, ಅದು ಒಡ ಹುಟ್ಟಿದವರ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳದೆ. ಹೌದು, ಒಡಂಬಡಿಕೆಯನ್ನು ದೇವರು ಎಷ್ಟು ಪ್ರಾಮುಖ್ಯವಾಗಿ ತಗೊಳ್ತಾರೆ ನೋಡ್ರಿ, ಎಷ್ಟು ಗಂಭೀರವಾಗಿ ತಗೊಳ್ತಾರೆ. ಅದನ್ನು ಓದುವಾಗಲೇ ನನಗೆ ಒಂದು ಆತ್ಮಿಕವಾದಂಥ ಭಯ ಬರುತ್ತೆ. ಯಾಕಂತ ಹೇಳಿದರೆ, ಒಡಂಬಡಿಕೆಯನ್ನು ನಾನು ಮೀರಬಾರದು ಎಂಬುದಾಗಿ. ಮತ್ತು ಆ ರೀತಿಯಾಗಿ ಮಾಡಿದಂಥ ಒಡಂಬಡಿಕೆಯನ್ನು ಮೀರಿದೆ ಅಂತ ಹೇಳಿಲ್ಲ, ಜ್ಞಾಪಕ ಮಾಡಿಕೊಳ್ಳದ ಕಾರಣ ದೇವರು ಬೆಂಕಿ ಮತ್ತು ನಾಯಕರಿಗೆ ಅದು ಬಾಧಿಸುವಂಥದ್ದು. 5ನೇದಾಗಿ 11ನೇ ವಚನದಲ್ಲಿ ಎದೋಮಿನ ಬಗ್ಗೆ ನಾವು ನೋಡ್ಕೊಳ್ತೇವೆ. ಯೆಹೋವನೆಂತೆನ್ನುತ್ತಾನಂತ ಹೇಳ್ಬಿಟ್ಟು ಎದೋಮ್ದವರಿಗೆ ದೇವರು ಏನು ಮಾತಾಡ್ತಾನೆ ನೋಡೋಣ ಬನ್ನಿರಿ. ಎದೋಮ್ನವರು ಮಾಡಿದ್ದು ಏನಂದರೆ 11ನೇ ವಚನದ 2ನೇ ಭಾಗ, ಆಮೋಸ್ ಗ್ರಂಥ 1ನೇ ಅಧ್ಯಾಯ 11ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದೆ. ಅದೇನೆಂದರೆ, ಕರುಣೆಯನ್ನು ತೊರೆದು ಕರುಣೆ ನಮ್ಮ ಜೀವನದಿಂದ ಹೋಗ್ಬಿಟ್ರೆ ಸಿಟ್ಟು ಬಂದುಬಿಡ್ತದೆ. ಸಿಟ್ಟು ಕರುಣೆ ತೊರೆದಿದ್ದರ ಒಂದು ಪ್ರಕಟಣೆ ಬೇರೆಯವರ ಮೇಲೆ ವಿಶೇಷವಾಗಿ. ಆದ ಕಾರಣ ಕರುಣೆ ತೊರೆದರ ಬಗ್ಗೆ ದೇವರು ನೋಡಿಬಿಟ್ಟು ದೇವರೇನು ಹೇಳ್ತಾರೆ, ಬೆಂಕಿ, ನಿಮಗೆ ಬೆಂಕಿ,
ನಿಮ್ಮ ನಾಯಕರಿಗೆ ಅದು ಬಾಧಿಸುವುದಾಗಿದೆ ಅಂತ ಹೇಳ್ಬಿಟ್ಟು. ಆನಂತರ ಕೊನೆಯದಾಗಿ ನಾವು ನೋಡುವಾಗ ದೇವರು ಅಮ್ಮೋನ್ಯರ ಬಗ್ಗೆ ಏನು ಹೇಳ್ತಾನೆ ನೋಡೋಣ ಬನ್ರಿ. ಒಂದೊಂದು ದೇಶದವ್ರ ಬಗ್ಗೆ ನೋಡುವಾಗ ಪ್ರತಿ ದೇಶದವ್ರ ಬಗ್ಗೆ ಬೆಂಕಿ ನಾಯಕರಿಗೆ ಹಾನಿ, ಬೆಂಕಿ ನಾಯಕರಿಗೆ ಹಾನಿ ಎಂಬುದಾಗಿ ಹೇಳಿಬಿಟ್ಟು, ಈಗ ಅಮ್ಮೋನ್ಯರು ಅವರ ದ್ರೋಹ ಏನಂತ ಹೇಳ್ಬಿಟ್ಟು ನೋಡೋಣ. 13ನೇ ವಚನದಲ್ಲಿ ನೋಡುವಾಗ ದೇವರು ಹೇಳುವಂಥದ್ದು ಅದೇನಂತ ಹೇಳಿದರೆ, ತಮ್ಮ ದೇಶವನ್ನು ವಿಸ್ತರಿಸಬೇಕೆಂದು, ಅಂದರೆ ತಮಗೋಸ್ಕರ ಏನಾದರೂ ಮಾಡಬೇಕಂತ ಹೇಳ್ಬಿಟ್ಟು ಇತರರ ಗರ್ಭಿಣಿಯರ ಹಾನಿ ತರುವಂಥದ್ದು. ಅಂದರೆ ನಾನು ಚೆನ್ನಾಗಿರಬೇಕು, ನೀವು ಚೆನ್ನಾಗಿಲ್ದಿದ್ರೂ ನಾನು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಸ್ವಾರ್ಥತೆ. ಅಂಥವರಿಗೆ ದೇವರ ಶಿಕ್ಷೆ ಏನೆಂಬುದಾಗಿ ನೋಡುವಾಗ ಅವರಿಗೂ ಕೂಡ 14ನೇ ವಚನದಲ್ಲಿ ಬೆಂಕಿ ಮತ್ತು ನಾಯಕರಿಗೆ ಹಾನಿ ಎಂಬುದಾಗಿ ದೇವರು ಹೇಳ್ತಾರೆ. ಈ ಎಲ್ಲ ತೀರ್ಪುಗಳಲ್ಲಿ ಎಲ್ಲ ದೇಶಗಳಿಗೂ ದೇವರು ಹೇಳುವಂಥದ್ದು ಬೆಂಕಿ ನಾಯಕರಿಗೆ ಹಾನಿ, ಬೆಂಕಿ ನಾಯಕರಿಗೆ ಹಾನಿ, ಫೈರ್ ಆ್ಯಂಡ್ ಜಡ್ಜ್ಮೆಂಟ್ ಓವರ್ ದ ಲೀಡರ್ಸ್ ಎಂಬುದಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಮ್ಮ ದೇವರು ಇಬ್ರಿಯ 12:29 ದಹಿಸುವ ಅಗ್ನಿಯಾಗಿದ್ದಾನೆ. ಪಕ್ಷಪಾತ ಇಲ್ಲ. ಆದರೆ ಇವೆಲ್ಲ ದ್ರೋಹಗಳು ಒಂದೊಂದಾಗಿ ನಾವು ನೋಡುವಾಗ ಎಲ್ಲದಕ್ಕೂ ಒಂದೇ ವಿಧವಾದಂಥ ಶಿಕ್ಷೆ. ಮೇರೆ ದಪ್ಪುವಂಥದ್ದು ಅಥವಾ ಮೇರೆ ದಾಟುವಂಥದ್ದು ದಮಸ್ಕದ ಹಾಗೆ, ಅಥವಾ ಗಾಜದ ಹಾಗೆ ಸೆರೆ ಹಿಡಿಯುವಂಥದ್ದು, ಅಥವಾ ತೂರಿನ ಹಾಗೆ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳದೇ ಇರುವಂಥದ್ದು, ಅಥವಾ ಎದೋಮಿನ ಹಾಗೆ ಕರುಣೆಯನ್ನು ತೊರೆದು ಸಿಟ್ಟು ಮಾಡಿಕೊಳ್ಳುವಂಥದ್ದು, ಅಥವಾ ಅಮ್ಮೋನ್ಯರ ಹಾಗೆ ಸ್ವಾರ್ಥಕ್ಕಾಗಿ ನಾನು ಚೆನ್ನಾಗಿರಬೇಕು, ಬೇರೆಯವರು ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ, ಅವರಿಗೆ ಹಾನಿಯಾದರೂ ನಾನು ಚೆನ್ನಾಗಿರಬೇಕು ಅನ್ನುವಂಥ ಒಂದು ಅಮ್ಮೋನ್ಯರ ಸಿದ್ಧಾಂತ. ಇವುಗಳನ್ನೆಲ್ಲ ನೋಡುವಾಗ ದೇವರು ಹೇಳೋದು ಬೆಂಕಿ. ಪಕ್ಷಪಾತವಿಲ್ಲದೆ ದೇವರು ಬೆಂಕಿ ಅವರಿಗೂ ಅವರ ನಾಯಕರಿಗೂ ಕೊಡುವಾತನಾಗಿದ್ದಾನೆ ಎಂಬುದನ್ನು ನಾವು ಸ್ಪಷ್ಟವಾಗಿ 1ನೇ ಅಧ್ಯಾಯ ಆಮೋಸ್ ಗ್ರಂಥದಿಂದ ಕಲಿತುಕೊಳ್ತೇವೆ. ದೊಡ್ಡ ಪಾಠ ಇತ್ತು, ದೊಡ್ಡ ಪಾಠ. ಆಮೋಸ್ ಗ್ರಂಥ 1ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.